ಬೇಸ್ಕೊ ಛತ್ರಬುದ್ಧಿ ನನಗಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ಯಾರಿಗಿದೆಯಂತೆ? ಅವ್ರ ಅಣ್ಣಂಗಿದೆಯಂತ? ಅವ್ರಿಗಿಲ್ಲ ಅಂದ್ರೆ ಅವ್ರ ಅಣ್ಣಂಗಿದೆಯಂತ? ಗೌರ್ನರ್ ಹತ್ರ ಹೋಗಿ ಲೆಟ್ರ್ ಕೊಟ್ಟವ್ರು ನೋಡಿದ್ರೇನ? ಗೌರ್ನರ್ಗೆ ಲೆಟ್ರ್ ಕೊಟ್ಟವ್ರು ನೋಡಿದ್ರಾ? ನಿಮ್ಗೆ ಬಂದಿದೆಯಾ ಅಂತೆ? ಕಳ್ಸಪ್ಪ ಗೌರ್ನರ್. ಒಂದು ನಿಮಿಷ ಕೇಳಿದ್ರು, ಒಂದು ನಿಮಿಷ. ಲೆಟ್ರ್ ನೋಡಿದ್ರಲ್ವಾ? ರವಿ ನೋಡಿಲ್ಲ ಅಂದ. ಒಂದು ನಿಮಿಷ. ಕುಮಾರಸ್ವಾಮಿನೂ ಬೇರೆ ಯಾವುದು ದೇವೇಗೌಡರ ಮಗ. ರೇವಣ್ಣ ಯಾರು? ದೇವೇಗೌಡರ ಮಗ. ಈ ಜಿಲ್ಲೆನಲ್ಲಿ 8 ಜನ ಗೆಲ್ಲಿಸಿದಾಗ ಮುಖ್ಯಮಂತ್ರಿ ಆದರು ಯಾರು? ಕುಮಾರಸ್ವಾಮಿ. ಇವತ್ತು ಕೇಂದ್ರದ ಮಂತ್ರಿ ಆಗಿರೋರು ಯಾರು? ಈ ಜಿಲ್ಲೆ ಜನರ ಆಶೀರ್ವಾದದಿಂದ ಕುಮಾರಸ್ವಾಮಿಯವರು. ಇವತ್ತು ಅವ್ರ ಅಣ್ಣನಿಗೆ ಅವ್ರು ಹೇಳಬೇಕಾ, ನಾನು ಹೇಳಬೇಕಾ? ನಾನೆಲ್ಲ ಹೇಳೋದು. ಇವತ್ತು 180ರಿಂದ 100 ಕಿಲೋಮೀಟ್ರು ಹಾಸನದಿಂದ ಆಗುತ್ತೆ. ಬೆಂಗಳೂರು 180 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ ಹೋಗ್ಬೇಕು ನಾವು. ಮಂಡ್ಯ ಬೇಡ ಅಂದರೆ ಏನು ಅರ್ಥ? ಮೈಸೂರನ್ನು ಕೇಳ್ಬೋದಾಯ್ತಲ್ಲ, ನಮ್ಮ ಮೈಸೂರು ಕೊಡಿ, ಮಂಡ್ಯಕ್ಕೆ ಯಾಕೆ ತೊಗೊಂಡೋಗ್ತೀರಾ ವಿಶ್ವವಿದ್ಯಾಲಯ ಅಂತ? ಮೈಸೂರು ಡಿವಿಷನ್ ಹೆಡ್ ಕ್ವಾರ್ಟ್ರು, ಒಂದು ದಿವಸ ರಾಜಧಾನಿಯಾಗಿದ್ದಂಥ ಊರು. ಅಂಥ ಊರಿನಲ್ಲಿ ಸಿದ್ದರಾಮಯ್ಯನವರಾಗಲಿ, ಮಾದೇವಪ್ಪ ಆಗಲಿ, ವೆಂಕಟೇಶಣ್ಣಲ್ಲಿ, ಅಲ್ಲಿ ಶಾಸಕರಲ್ಲಿ, ಮಂಡ್ಯ ರೈತರು, ಮಂಡ್ಯ ನಾವೆಲ್ಲರೂ ಒಂದೇ ಕ್ಲೈಮೆಟಿಕ್ ಝೋನು. ನಮ್ಮ ಮಂಡ್ಯದಲ್ಲಿ ರಿಸರ್ಚ್ ಸ್ಟೇಷನ್ ಇದೆ. ಆಗಲಿ ಅನ್ನೋನಾಗ ಇವರು ಅಣ್ಣ ಬೇಡ, ತಮ್ಮ ಸ್ವಾಗತ. ಇದು ಇಬ್ಬಂದಿ ನೀತಿ ಅಂತಾರೆ. ರೀ, ಕುಮಾರಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ, ಗೊತ್ತಾಯ್ತಾ? ರೇವಣ್ಣ ಹತ್ರ ನಾನು ಕಲಿಬೇಕಾದಿಲ್ಲ. ನನ್ನ ಇತಿಹಾಸ ಪಾಪ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರುಗಿಸಿ ಪರೀಕ್ಷೆ ಹೇಳಿ ಬರ್ತಾರೆ. ನನಗೆ ಗೊತ್ತಿದೆ ರಾಜಕಾರಣ ನಾನು ಹೆಂಗೆ ಮಾಡ್ಕೊಂಬಂದೆ ಅಂತ. 94ರಿಂದ ರಾಜಕಾರಣ ಮುಖ್ಯ ಅಲ್ಲ, ನನ್ನ ಜಿಲ್ಲೆ ಮುಖ್ಯ. ನನಗಿದು ಒಂದೇ ಜಿಲ್ಲೆ. ಅವ್ರಂಗೆ ಈಗ ರಾಮನಗರ ಆಯಿತು, ಇಲ್ಲಿಗೆ ಬಂದರು, ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ. ನಾನೆಲ್ಲಿಗೆ ಹೋಗಲಿ? ನಾನು ಈ ಜಿಲ್ಲೆ ಜನರನ್ನು ಋಣನ ತೀರಿಸ್ಬೇಕು. ಈ ಜಿಲ್ಲೆಗೋಸ್ಕರನೇ ನಾನು ಬದುಕಬೇಕು. ಈ ಜಿಲ್ಲೆಗೋಸ್ಕರನೇ ಹೋರಾಟ ಮಾಡ್ಬೇಕು ನಾನು. ನೋಡ್ರಿ, ಅದು ಅವ್ರನ್ನೇ ಕೇಳಿ. ಅವ್ರ ಅಣ್ಣಂಗೆ ಈಗ ಲೆಟ್ರ್ ಕೊಟ್ಟಿರೋರು, ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದವರು, 69 ಅಡಿನಲ್ಲಿ ಚರ್ಚೆ ಕೇಳಿದವರು ರೇವಣ್ಣವರು. ನನಗೆ ಗೊತ್ತಿಲ್ಲ ಯಾರಿಗಿದೆ ಅಂತ. ಅವ್ರನ್ನೇ ಕೇಳಿ. ನೆಕ್ಸ್ಟ್ ಬರ್ತಾರಲ್ಲ, ಬಂದಾಗ ಕೇಳಿ. ನಮಗೆ ಗೊತ್ತಿಲ್ಲ, ನಾವ್ಯಾಕೆ ಹೇಳಿ? ಸಮಸ್ಯೆ ಆಗಿದೆ. ತಮ್ಮಣ್ಣ ಅವರು ಕೊಟ್ಟಂತ ಒಂದು ಜಾಗವನ್ನು ಸರ್ಕಾರಿ ಶಾಲೆ ಮತ್ತು PU ಕಾಲೇಜಿಗೆ ಮತ್ತೆ ವಾಪಸ್ ಕೇಳ್ತಾ ಇದ್ದಾರೆ. ಏಕೈಕ ತೆರವು ಮಾಡಿ ಅಂತ 442 ಮಕ್ಕಳು ಓದ್ತಾ ಇದ್ದಾರೆ ಸರ್. ಈಗ ತಮ್ಮಣ್ಣವ್ರು ವಾಪಸ್ ಕೇಳ್ತಾರ? ಪತ್ರ ಬರ್ದಿ ಸರ್, ಮಾರ್ಚ್ ಒಳಗೆ ಬಿಡುಗಡೆ ಮಾಡ್ಕೊಡಿ ಅಂತ ಕೇಳಿದ್ದಾರೆ ಸರ್. ಅವ್ರು ಬಿಡಬೇಕಾದ್ರೆ ಅಗ್ರಿಮೆಂಟ್ ಆಗಿಲ್ವಾ? ಕೊಡಬೇಕಾದ್ರೆ ಸುಮ್ಮನೆ ಖಾಸಗಿ ಆಗಿಬಿಟ್ಟಿದ್ದಾರಾ? ಅಲ್ಲಿರುವಂಥದ್ದು ಸರ್ಕಾರಿ ಶಾಲೆ ಕಟ್ಟಡ ನೀವು ಕೊಟ್ಟಿರುವಂಥದ್ದು ಸರ್. ಸರಿ, ಮೊದಲು ಅವರು ಕೊಟ್ಟಿದ್ದು ತಪ್ಪು. ಅವ್ರು ಏನು ಕೇಳಿಲ್ಲ. ಕೊಟ್ಟ ಮೇಲೆ ಅವರು ಅದಕ್ಕೆ ವಾಪಸ್ ತಗೊಳ್ಳೋದಿದೆಯಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವರು ಹಿರಿಯ ಶಾಸಕರು, ಇಲ್ಲಿ ಶಾಸಕರಾಗಿ 4 ಬಾರಿ ಕೆಲಸ ಮಾಡಿದ್ದಾರೆ, ಮಂತ್ರಿ ಆಗಿದ್ದಾರೆ. ಬಹುಶಃ ಇದು ಈ ಥರದ್ದೆಲ್ಲೂ ನಾನು ಕೇಳಿಲ್ಲ. ತಮ್ಮಣ್ಣವ್ರು ಹಿರಿಯರಿಂದ ನಾನೇನು ಅವ್ರಿಗೆ ಹೇಳಲಿಕ್ಕೆ ಹೋಗಲ್ಲ. ಬಟ್ ಒಂದು ಜಾಗನ ಒಂದು ಸಂಸ್ಥೆಗೆ ಕೊಟ್ಟ ಮೇಲೆ ವಾಪಸ್ ಕೇಳ್ತಕ್ಕಂಥ ಸೂಕ್ತ ಅಲ್ಲ ಸರ್. ಈಗ ಮುಂದೆ ಪರಿಹಾರ ಹೆಂಗೆ ಸರ್? ನೋಡೋಣ, ಅದನ್ನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ. ಶಾಸಕರಿದ್ದಾರೆ, ಅದೇನಾಗುತ್ತೆ ನೋಡೋಣ. ಅಕ್ವಿಷನ್ ಮಾಡಬೇಕಾಗುತ್ತಾ ಅಥವಾ ಏನು, ಯಾವ ಥರ ಅಕ್ವಿಷನ್ಗೆ ನಾವು ದುಡ್ಡು ಕೊಡ್ಲಿಕ್ಕಾಗಲ್ಲ, ಪರಿಸ್ಥಿತಿ ಏನು ನೋಡೋಣ. ಕಾನೂನು ಅವಾಗಿದ್ರು, ಈಗ ಸೋಲ್ಸಿದ್ರಲ್ಲ, ಅದಕ್ಕೋಸ್ಕರ ವಾಪಸ್ ಕೇಳ್ತಾರೆ ಅಂತಲಾ? ನನಗೆ ಗೊತ್ತಿಲ್ಲ. ಏನೇ ಡಿಸ್ಪ್ಯೂಟ್ ಇರಲಿ, ಸ್ವಂತ ವಿಚಾರ. ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಡಬಾರ್ದಲ್ವಾ? ಈಗ ತಮ್ಮಣ್ಣವರ ಮಕ್ಕಳು ಯಾರೇ ಡಿಸ್ಪ್ಯೂಟ್ ಇದ್ರು ತಮ್ಮಣ್ಣವರೇ ಯಜಮಾನ್ರಲ್ವೇ? ಈ ಜಾಗ ಬಿಟ್ಬಿಟ್ಟು ಬೇರೆ ಜಾಗ ಕೊಟ್ಟರಾಯ್ತು ಸರ್. ಈಗ PSSಗೆ ಪ್ರಾರಂಭ ಆಗ್ತಾ ಇದೆ, ಆದರೆ ಅವರು ಕೋರ್ಟ್ ಆರ್ಡರ್ ಪಾಲನೆ ಮಾಡಿಲ್ಲ. ಇನ್ನೂ ಕೂಡ ಏನು ಕಾರ್ಮಿಕ ಅದೇ DC ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಶಾಸಕರು DC ಅವರು ಇಬ್ಬರು ಶಾಸಕರು ಬರ್ತಾರೆ, ಶ್ರೀರಂಗಪಟ್ಟಣ ಮತ್ತು ಪಾಂಡವಪುರ. ಅವರಿಬ್ಬರು DC ಅವರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಇಲ್ಲ, ಅದ್ಯಾವುದು ನನಗೆ ಗೊತ್ತಿಲ್ಲ. ನನಗೆ ಅದು ಗಮನಕ್ಕೆ ಬಂದಿಲ್ಲ. ಅದೇನಿದ್ರು ಅಧ್ಯಕ್ಷರು ಸಿದ್ದರಾಮಯ್ಯನವರು ಅವ್ರ ಲೆವೆಲಲ್ಲಿ ಕೊಡ್ಲಿ. ಕೊಟ್ಟಾದ ಮೇಲೆ ಅವ್ರ ನಿರ್ಧಾರ ಬಂದರೆ ನಾವು ಸ್ವಾಗತ ಮಾಡೋಣ. ಯಾರೇ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ಅನುಸರಿಸಿ ಬಂದರೆ ವೆಲ್ಕಮ್. ಅದರಿಂದ ಬರಲಿ, ನನಗೆ ವಿಚಾರ ಗೊತ್ತಿಲ್ಲ. ಹಿಂದೆ ಮೋದಿಯವ್ರನ್ನೂ ಬೈತಿದ್ರಲ್ಲ ಅವರು, ಡೀಸೆಲ್ ಜಾಸ್ತಿ ಆದಾಗ. ಅದನ್ನೊಂದು ಸ್ವಲ್ಪ ಹಾಕಿ ಜ್ಞಾಪಕ ಮಾಡಿ, ಅದನ್ನೊಂದು ಸ್ವಲ್ಪ ಅವ್ರ ಮೊಬೈಲಿಗೆ ಕಳಿಸಿ. ಅವ್ರ ಮೊಬೈಲ್ ಇಟ್ಕೊಂಡಿದ್ದಾರಲ್ಲ ಗೊತ್ತಿಲ್ಲ, ಅವ್ರು ಯಾರೋ PAಗಳಿದಾರಲ್ಲ, ಅವ್ರಿಗೆ ಕಳಿಸಿ. ಅದೇ ಗುರು ಬ್ರದರ್, ನನಗೆ ಕಾಂಟ್ಯಾಕ್ಟಲ್ಲಿ ಇಲ್ಲ. ಅವರು ಇದ್ದರೆ ನಾನೇ ಫೋನ್ ಮಾಡಿ ಹೇಳ್ತಿದ್ದೆ, ಏನಣ್ಣ ಹಿಂದೆ ಹೆಂಗೆ ಬೈತಿದ್ದೆ, ಇದಕ್ಕೇನಣ್ಣ ಅಂತ. ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರೋದ್ರಿಂದ ನಾನು ಮಾತಾಡೋಕ್ಕಾಗಲ್ಲ. ದಯಮಾಡಿ ನೀನು ಸ್ನೇಹಿತರಿಗೆ ಕಳಿಸ್ಕೊಡು.